ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಒಂದು ಸಣ್ಣ ಬಾಡಿಗೆ ಮನೆಯೇ ಯಶೋದಾಳ ಪ್ರಪಂಚವಾಗಿತ್ತು. 35 ವರ್ಷದ ಯಶೋದಾಳ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಕಂಡಿದ್ದಳು. ಮದುವೆಯಾಗಿ 3 ವರ್ಷಗಳಲ್ಲೇ ಗಂಡ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದ. ಆ ದಿನದಿಂದ ಅವಳ ಬದುಕು ಸಂಪೂರ್ಣ ಬದಲಾಗಿತ್ತು. ಮಕ್ಕಳಿರಲಿಲ್ಲ. ಅತ್ತೆ ಮಾವರ ಜೊತೆ ಹೊಂದಾಣಿಕೆ ಆಗದೆ ಅವರು ತಮ್ಮ ಊರಿಗೆ ತೆರಳಿದ ನಂತರ ಯಶೋಧ ಬೆಂಗಳೂರಿನಲ್ಲೇ ಉಳಿದುಕೊಂಡಳು. ಬದುಕು ಸಾಗಿಸಲು ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳ ದಿನಚರಿ ಬಹಳ ಸರಳವಾಗಿತ್ತು. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟು ಹೊರಡುತ್ತಿದ್ದಳು. ಫ್ಯಾಕ್ಟರಿಯಲ್ಲಿ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟ ಸಿಗುತ್ತಿತ್ತು. ರಾತ್ರಿ ಮಾತ್ರ ಮನೆಗೆ ಬಂದು ಸ್ವಲ್ಪ ಅನ್ನ ಅಥವಾ ರೊಟ್ಟಿ ಮಾಡಿಕೊಂಡು ತಿನ್ನುತ್ತಿದ್ದಳು. ಕೆಲವೊಮ್ಮೆ ತುಂಬಾ ಆಯಾಸವಾದರೆ ಅದನ್ನು ಮಾಡದೆ ಒಂದು ಗ್ಲಾಸ್ ಹಾಲು ಕುಡಿದು ಮಲಗುತ್ತಿದ್ದಳು. ಅದಕ್ಕಾಗಿ ಮನೆಯಲ್ಲಿ ತರಕಾರಿಗಳ ಅವಶ್ಯಕತೆ ಬಹಳ ಕಡಿಮೆ. ದಸರಾ ಹಬ್ಬದ ಪ್ರಯುಕ್ತ ಫ್ಯಾಕ್ಟರಿಗೆ 1 ವಾರ ರಜೆ ಘೋಷಿಸಲಾಗಿತ್ತು. 1 ವಾರ ಮನೆಯಲ್ಲಿ ಇರಬೇಕು. ಈಗ ವಾರಕ್ಕೆ ಬೇಕಾದಷ್ಟು ತರಕಾರಿ ತೆಗೆದುಕೊಂಡು ಹಾಳಾಗಬಹುದು. ದಿನಕ್ಕೊಂದರಂತೆ ತರುತ್ತೇನೆ ಎಂದು ಯಶೋಧ ಯೋಚಿಸಿದಳು. ಮೊದಲ ದಿನ ಮಾರುಕಟ್ಟೆಗೆ ಹೋಗಿ ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿ ಮತ್ತು ಸೊಪ್ಪು ತಂದಳು. 2ನೇ ದಿನ ಬದನೆಕಾಯಿ, ಕ್ಯಾರೆಟ್ ಮತ್ತು ಬೀನ್ಸ್ ತೆಗೆದುಕೊಂಡಳು. ಬದನೆಕಾಯಿ ತಂದ ದಿನವಂತೂ ಅವಳಿಗೆ ಹಬ್ಬವೋ ಹಬ್ಬ. ಒಂದು ತೂತಿನಲ್ಲಿ ಅದನ್ನು ಇರಿಸಿ ಆ ದಿನವೆಲ್ಲ ಅದನ್ನು ಬೆಳೆಸಿದಳು. 3ನೇ ದಿನ ಸಂಜೆ ಕೆಲಸವೇ ಇರಲಿಲ್ಲ. ಆದರೂ ರಾತ್ರಿ ಊಟಕ್ಕೆ ಬೇಕೆಂದು ಮಾರುಕಟ್ಟೆಗೆ ಹೊರಟಳು. ಸಂಜೆ 6 ಗಂಟೆಯ ನಂತರ ಆಕಾಶ ಕಪ್ಪು ಮೋಡ ಕವಿದಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಮಳೆ ಜೋರಾಗಿ ಸುರಿಯಲು ಆರಂಭಿಸಿತು. ಗಾಳಿ, ಗುಡುಗು, ಮಿಂಚು ಎಲ್ಲವೂ ಸೇರಿ ರಸ್ತೆಗಳನ್ನು ಖಾಲಿ ಮಾಡಿಬಿಟ್ಟಿದ್ದವು. ಯಶೋಧ ಕೈಯಲ್ಲಿದ್ದ ಚೀಲವನ್ನು ತಲೆಯ ಮೇಲೆ ಹಿಡಿದು ಬಸ್ ನಿಲ್ದಾಣಕ್ಕೆ ಓಡಿದಳು. ಸಮಯ 7:30. ಒಂದು ಬಸ್ಸೂ ಬಂದಿಲ್ಲ. ಆಟೋಗಳ ಎಲ್ಲವೂ ಪ್ರಯಾಣಿಕರಿಂದ ತುಂಬಿಕೊಂಡಿದ್ದವು. ಮೊಬೈಲ್ ತೆಗೆದು ಕ್ಯಾಬ್ ಬುಕ್ ಮಾಡಲು ಪ್ರಯತ್ನಿಸಿದಳು. ಆದರೆ ನೋ ಕ್ಯಾಬ್ಸ್ ಅವೈಲಬಲ್ ಎಂಬ ಸಂದೇಶ ಮಾತ್ರ ಕಾಣಿಸುತ್ತಿತ್ತು. ಮಳೆ ಇನ್ನಷ್ಟು ಜೋರಾಯಿತು. ಚಳಿಯಿಂದ ಅವಳು ನಡುಗತೊಡಗಿದ್ದಳು. ಅಷ್ಟರಲ್ಲಿ ಹತ್ತಿರದ ಟೀ ಅಂಗಡಿಯ ಬಳಿಯಲ್ಲಿ ಒಂದು ಬಿಳಿ ಕಾರು ನಿಂತಿತ್ತು. ಕಾರಿನಿಂದ ಇಳಿದಿದ್ದ ಒಬ್ಬ ವ್ಯಕ್ತಿ ಟೀ ಕುಡಿಯುತ್ತಾ ನಿಂತಿದ್ದ. ಸುಮಾರು 35 ವರ್ಷದವನು, ಸರಳ ಉಡುಪು, ಮೃದು ನಗು. ಅವನ ಹೆಸರು ಸತೀಶ್. ಯಶೋದಾಳ ಸ್ಥಿತಿ ಗಮನಿಸಿದ ಸತೀಶ್ ನಿಧಾನವಾಗಿ ಹತ್ತಿರ ಬಂದ. ಮೇಡಮ್, ನೀವು ತುಂಬಾ ಹೊತ್ತಿನಿಂದ ಇಲ್ಲಿ ನಿಂತಿದ್ದೀರಿ. ಹೌದು, ಬಸ್ ಸಿಗುತ್ತಿಲ್ಲ. ಎಲ್ಲಿ ಹೋಗಬೇಕು? ಯಶೋಧ ತನ್ನ ಮನೆಯ ವಿಳಾಸ ಹೇಳಿದಳು. ಅದೇ ದಾರಿಯಲ್ಲಿ ನನ್ನ ಮನೆ ಕೂಡ ಇದೆ. ನಿಮಗೆ ತೊಂದರೆ ಇಲ್ಲ ಅಂದರೆ ನಾನು ಬಿಡುತ್ತೇನೆ. ಅವಳು ಕ್ಷಣಕಾಲ ಯೋಚಿಸಿದಳು. ಅಪರಿಚಿತ ವ್ಯಕ್ತಿ. ಆದರೆ ಮಳೆ, ರಾತ್ರಿ, ಖಾಲಿ ರಸ್ತೆ, ಇನ್ನೊಂದು ದಾರಿ ಕಾಣಿಸಲಿಲ್ಲ. ಸರಿ, ಧನ್ಯವಾದ. ಅವಳು ಕಾರಿನ ಹಿಂಬದಿ ಬಾಗಿಲು ತೆಗೆಯಲು ಹೋದಳು. ಸತೀಶ್ ನಗುತ್ತಾ ಹೇಳಿದ, ಮುಂದೆ ಕುಳಿತುಕೊಳ್ಳಿ, ಹಿಂಬದಿಯಲ್ಲಿ ಸಾಮಾನುಗಳಿವೆ. ಯಶೋಧ ಮುಜುಗರದಿಂದ ಮುಂದೆ ಕುಳಿತಳು. ಕಾರು ನಿಧಾನವಾಗಿ ಚಲಿಸಲಾರಂಭಿಸಿತು. ಮಳೆಯ ಹನಿಗಳು ಗಾಜಿನ ಮೇಲೆ ಜಾರುತ್ತಿದ್ದವು. ಕಾರಿನೊಳಗೆ ಮೃದುವಾದ ಹಳೆಯ ಕನ್ನಡ ಹಾಡು ಕೇಳಿಸುತ್ತಿತ್ತು. ಕೆಲ ನಿಮಿಷಗಳ ಕಾಲ ಇಬ್ಬರು ಮೌನವಾಗಿದ್ದರು. ನಂತರ ಸತೀಶ್ ಮಾತು ಆರಂಭಿಸಿದ. ನಾನು ಸತೀಶ್. ನಾನು ಯಶೋಧ. ನಾನು ಸಣ್ಣ ಎಲೆಕ್ಟ್ರಿಕ್ ಅಂಗಡಿ ನಡೆಸುತ್ತೇನೆ ಎಂದ ಸತೀಶ್. ನಾನು ಗಾರ್ಮೆಂಟ್ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿದಳು ಯಶೋಧ. ಹೀಗೆ ಸಾಮಾನ್ಯ ಮಾತುಗಳಿಂದ ಆರಂಭವಾದ ಪರಿಚಯ ನಿಧಾನವಾಗಿ ಆತ್ಮೀಯತೆಯ ಕಡೆ ಸಾಗತೊಡಗಿತ್ತು. ಸತೀಶ್ ತುಂಬಾ ಗೌರವದಿಂದ ಮಾತನಾಡುತ್ತಿದ್ದ. ಅನಗತ್ಯ ಪ್ರಶ್ನೆಗಳಿರಲಿಲ್ಲ. ಯಶೋದಾಳಿಗೆ ಬಹಳ ದಿನಗಳ ನಂತರ ಯಾರೊಂದಿಗೋ ಮನಸ್ಸು ಹಗುರವಾಗಿ ಮಾತನಾಡುತ್ತಿರುವ ಅನುಭವವಾಯಿತು. ಮನೆ ತಲುಪುವಷ್ಟರಲ್ಲಿ ಮಳೆ ಇನ್ನೂ ಹೆಚ್ಚಾಗಿತ್ತು. ಕಾರಿನಿಂದ ಇಳಿಯಲು ಯಶೋಧ ಬಾಗಿಲು ತೆರೆದಳು. ಆದರೆ ಅಷ್ಟರಲ್ಲಿ ವಿದ್ಯುತ್ ಹೋಗಿ ಸುತ್ತಮುತ್ತ ಕತ್ತಲೆ ಆವರಿಸಿತ್ತು. 1 ನಿಮಿಷ ಎಂದು ಸತೀಶ್ ಹೇಳಿದ. ಈ ಮಳೆಯಲ್ಲಿ ನೀವು ಒಳಗೆ ಹೋಗುವವರೆಗೂ ಕಾಯುತ್ತೇನೆ. ಯಶೋಧ ಬಾಗಿಲಿನ ಬೀಗ ತೆಗೆಯಲು ಯತ್ನಿಸಿದಳು. ಮಳೆಯಿಂದ ಕೀಲಿಯು ಜಾರಿ ಹೋಗುತ್ತಿತ್ತು. ಅದನ್ನು ಗಮನಿಸಿದ ಸತೀಶ್ ಕಾರಿನಿಂದ ಇಳಿದು ತನ್ನ ಮೊಬೈಲ್ ಟಾರ್ಚ್ ಬೆಳಕು ಹಿಡಿದ. ಈಗ ಪ್ರಯತ್ನಿಸಿ. ಬಾಗಿಲು ತೆರೆದಿತ್ತು. ಒಳಗೆ ಬನ್ನಿ. ಮಳೆ ಸ್ವಲ್ಪ ಕಡಿಮೆಯಾಗುವವರೆಗೂ ಚಹಾ ಕುಡಿದು ಹೋಗಿ ಎಂದು ಯಶೋಧ ವಿನಯದಿಂದ ಹೇಳಿದಳು. ಸತೀಶ್ ಮೊದಲು ನಿರಾಕರಿಸಿದರೂ ಮಳೆ ಕಡಿಮೆಯಾಗದ ಕಾರಣ ಒಳಗೆ ಬಂದ. ಸಣ್ಣ ಮನೆ ಸ್ವಚ್ಛವಾಗಿತ್ತು.
ಆದರೆ ಕತ್ತಲು. ಗೋಡೆಯ ಮೇಲೆ ಒಂದು ಹಳೆಯ ಫೋಟೋ ಮಾತ್ರ. ಅದನ್ನು ನೋಡಿದ ಸತೀಶ್ ಕೇಳಲಿಲ್ಲ. ಆದರೆ ಯಶೋದಾಳೆ ಹೇಳಿದಳು, ಇವರು ನನ್ನ ಗಂಡ. ಕೆಲ ಕ್ಷಣ ಮೌನ. ಕ್ಷಮಿಸಿ, ನನಗೆ ಗೊತ್ತಾಗಲಿಲ್ಲ ಎಂದ ಸತೀಶ್. ಪರವಾಗಿಲ್ಲ, ಈಗ ಆ ನೆನಪುಗಳ ಜೊತೆ ಬದುಕುವುದನ್ನೇ ಕಲಿತಿದ್ದೇನೆ. ಯಶೋಧ ಬಿಸಿ ಚಹಾ ಮಾಡಿ ತಂದಳು. ಮಳೆಯ ಸದ್ದು, ಚಹಾದ ಸುವಾಸನೆಯ ಜೊತೆಗೆ ಕತ್ತಲು ಮತ್ತು ಇಬ್ಬರ ನಡುವೆ ನಿಶ್ಶಬ್ದ ಸಂಭಾಷಣೆ ಅವರ ಮನಸ್ಸುಗಳನ್ನು ಇನ್ನಷ್ಟು ಹತ್ತಿರ ಮಾಡಿತು. ಕತ್ತಲು ಮಾತನಾಡುವ ಭರದಲ್ಲಿ ಇಬ್ಬರ ಕೈಗಳು ಒಂದಕ್ಕೊಂದು ತಾಗಿದವು. ಮಳೆಯಿಂದ ಚಳಿ, ಬಿಸಿ ಬಿಸಿ ಚಹಾ ಎರಡೂ ಸೇರಿ ಅವರ ಮೈಯಲ್ಲಿ ಇಬ್ಬರಿಗೂ ರೋಮಾಂಚನವಾದಂತಾಯಿತು. ಸತೀಶ್ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದ. ಅವಳು ತಡೆಯಲಾರದೆ ಅವನನ್ನು ಚುಂಬಿಸಿದಳು. ಇನ್ನೂ ಅಷ್ಟೆ. ಅವರಿಬ್ಬರ ದೇಹಗಳು ತವಕದಲ್ಲಿ ಹೆಚ್ಚಾಗಿದ್ದವು. ಎರಡು ನದಿಗಳು ಸೇರಿ ನಿಧಾನವಾಗಿ ಬಂದು ಸಮುದ್ರ ಸೇರುವ ರೀತಿಯಲ್ಲಿ ಅವರಿಬ್ಬರ ಸಮ್ಮಿಲನವಾಗಿತ್ತು. ನಂತರ ಜೀವನಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿಕೊಂಡರು. ಜೀವನದಲ್ಲಿ ಅನುಭವಿಸಿದ ಏಕಾಂತ, ಕಷ್ಟ, ಕನಸುಗಳ ಬಗ್ಗೆ ಇಬ್ಬರು ಮುಕ್ತವಾಗಿ ಮಾತನಾಡಿದರು. ಒಬ್ಬರ ನೋವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವಷ್ಟು ವಿಶ್ವಾಸ ಕೆಲವೇ ಗಂಟೆಗಳಲ್ಲಿ ಮೂಡಿತು. ರಾತ್ರಿ ಸ್ವಲ್ಪ ತಡವಾಗುತ್ತಿದ್ದಂತೆ ಮಳೆ ಕಡಿಮೆಯಾಯಿತು. ನಾನು ಹೊರಡುತ್ತೇನೆ ಎಂದ ಸತೀಶ್. ಇಂದು ಮಾಡಿದ ಸಹಾಯಕ್ಕಾಗಿ ನಾನು ಮರೆಯುವುದಿಲ್ಲ ಎಂದು ಹೇಳಲು ಯಶೋಧ. ನೀವು ಯಾವ ಸಹಾಯದ ಬಗ್ಗೆ ಮಾತನಾಡುತ್ತಿದ್ದೀರಾ ಎಂದು ಸತೀಶ್ ಕೇಳಿದ. ಎರಡು ಸಹಾಯದ ಬಗ್ಗೆ ಎಂದು ನಾಚಿಕೆಯಿಂದ ಯಶೋಧ ನುಡಿದಳು. ಇದು ಸಹಾಯ ಇಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗಾಗಿ ಮಾಡಬೇಕಾದ ಕೆಲಸ. ಅವನು ನಗುತ್ತಾ ಹೊರಟ. ಬಾಗಿಲಿನ ಬಳಿ ನಿಂತ ಕಾರು ಕಣ್ಣಿಗೆ ಕಾಣುವವರೆಗೂ ಯಶೋಧ ನೋಡುತ್ತಾ ನಿಂತಳು. ಅವಳ ಹೃದಯದಲ್ಲಿ ಬಹಳ ದಿನಗಳ ನಂತರ ಒಂದು ಹೊಸ ಭಾವನೆ ಮೊಳಕೆಯೊಡೆಯಿತು. ಅದೇ ರೀತಿ ಅವಳಿಗೆ ರಜೆ ಮುಗಿಯುವವರೆಗೂ ನಡೆಯಿತು. ಒಂದು ದಿನ ಬೆಳಗ್ಗೆ ಬಾಗಿಲ ಮುಂದೆ ಒಂದು ಸಣ್ಣ ಚೀಲ ಇತ್ತು. ಅದರೊಳಗೆ ವಾರಕ್ಕೆ ಸಾಕಾಗುವಷ್ಟು ತಾಜಾ ತರಕಾರಿಗಳು ಮತ್ತು ಒಂದು ಚೀಲ. ಮಳೆಯಲ್ಲಿ ಮತ್ತೆ ಹೊರಗೆ ಹೋಗಬೇಡಿ, ನಿಮ್ಮ ನಗು ಹಾಗೆ ಉಳಿಯಲಿ, ಸತೀಶ್. ಆ ಚೀಟಿಯನ್ನು ಓದಿದ ಯಶೋಧಳ ಮುಖದಲ್ಲಿ ಅನಾಸಯವಾದ ನಗು ಮೂಡಿತು. ಆ ಒಂದು ಮಳೆಯ ರಾತ್ರಿ ಇಬ್ಬರಿ ಏಕಾಂಗಿ ಮನಸ್ಸುಗಳನ್ನು ಅಪರಿಚಿತಗೊಳಿಸಿತು, ಪರಿಚಯವನ್ನೂ ಮಾಡಿತು. ಆ ಪರಿಚಯ ನಿಧಾನವಾಗಿ, ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಅರಳತೊಡಗಿತು. ಮುಂದೆ ಅವರು ಪರಸ್ಪರ ಗೌರವ, ನಂಬಿಕೆ ಮತ್ತು ಪ್ರೀತಿಯ ಆಧಾರದ ಮೇಲೆ ಹೊಸ ಜೀವನವನ್ನು ಆರಂಭಿಸುವ ಧೈರ್ಯ ಕೈಗೊಂಡರು. ಯಶೋಧಳ ಬದುಕಿನಲ್ಲಿ ಮಳೆ ಕೇವಲ ನೆನೆಸಿರಲಿಲ್ಲ, ಮತ್ತೆ ಬದುಕುವ ಧೈರ್ಯವನ್ನು ಹುಟ್ಟಿಸಿತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.